ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವಂತ ಪುತ್ರಿಯನ್ನು ತಂದೆಯೋರ್ವ ಲೈಂಗಿಕ ಕಿರುಕುಳ ನೀಡಿ ಗರ್ಭಿಣಿಯಾಗಿಸಿದ ಘಟನೆ, ಆರೋಪಿ ಪೊಲೀಸರ ವಶಕ್ಕೆ. ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಪ್ರವೇಶ ಸಮಾರಂಭ, ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರಿಂದ ಉದ್ಘಾಟನೆ. MDMA ಸಹಿತ ಅಣಂಗೂರು ನಿವಾಸಿ ಪೊಲೀಸರ ವಶಕ್ಕೆ, ಮೊಹಮ್ಮದ್ ರಿಯಾಜ್ ಬಂಧಿತ ಆರೋಪಿ. ರೈಲಿನಿಂದ ವ್ಯಕ್ತಿಯೊಬ್ಬರ ಹ್ಯಾಂಡ್ ಬ್ಯಾಗ್ ಕಳ್ಳತನ ಮಾಡಿದ ಪ್ರಕರಣ, ನೆಡುಮಂಗಾಡ್ ನಿವಾಸಿ ಅಶ್ವಿನ್ ಪೊಲೀಸರ ವಶಕ್ಕೆ. ಕಣ್ಣೂರು ಕಾಸರಗೋಡು ಜಿಲ್ಲೆಗೆ ಮೊದಲ ಶ್ರೇಷ್ಠ ಸೇವಾರತ್ನಂ ಪ್ರಶಸ್ತಿ, ತೃಕ್ಕರಿಪುರ ತಂಗಯಂ ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯರಿಗೆ. ವಾರ್ತೆಗಳು ವಿವರವಾಗಿ. 13 ವರ್ಷದ ಸ್ವಂತ ಪುತ್ರಿಯನ್ನು ತಂದೆಯೋರ್ವ ಲೈಂಗಿಕ ಕಿರುಕುಳ ನೀಡಿ ಗರ್ಭಿಣಿಯಾಗಿಸಿದ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಮಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ದಾಗವಾಗಿದೆ ಬಾಲಕಿ 4 ತಿಂಗಳ ಗರ್ಭಿಣಿ ಎಂಬ ಮಾಹಿತಿ ತಿಳಿದಿರುವುದು. ಪರಾರಿಯಾಗಲು ಪ್ರಯತ್ನಿಸುವ ನಡುವೆ ಆರೋಪಿಯನ್ನು ಸ್ಥಳೀಯರು ವಶಕ್ಕೆ ಪಡೆದು ಹೊಸದುರ್ಗ ಪೊಲೀಸರಿಗೆ ಹಸ್ತಾಂತರಿಸಿದರು. 13 ವರ್ಷದ ಸ್ವಂತ ಪುತ್ರಿಯನ್ನು ತಂದೆಯೋರ್ವ ಲೈಂಗಿಕ ಕಿರುಕುಳ ನೀಡಿ ಗರ್ಭಿಣಿಯಾಗಿಸಿದ ಘಟನೆ ಕಾಸರಗೋಡಿನಲ್ಲಿ ನಡೆದಿದೆ. ಮಂಗಳೂರಿನ ಆಸ್ಪತ್ರೆಗೆ ಕೊಂಡೊಯ್ದಾಗವಾಗಿದೆ ಬಾಲಕಿ 4 ತಿಂಗಳ ಗರ್ಭಿಣಿ ಎಂಬ ಮಾಹಿತಿ ತಿಳಿದಿರುವುದು. ಪೊಲೀಸರಿಗೆ ಮಾಹಿತಿ ಲಭಿಸಿದಾಗಲೇ ತಂದೆಯನ್ನು ನಿಗಾವಹಿಸಲಾಗಿತ್ತು. ಮಾಹಿತಿಯನ್ನು ಸ್ಥಳೀಯರಿಗೆ ರಹಸ್ಯವಾಗಿ ತಿಳಿಸಲಾಯಿತು. ಈ ಮಧ್ಯೆ ಆರೋಪಿ ತನ್ನ ಮನೆಗೆ ಹೋಗಿ ಪಾಸ್ಪೋರ್ಟ್ನೊಂದಿಗೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದಾನೆ. ಪರಾರಿಯಾಗಲು ಪ್ರಯತ್ನಿಸುವ ನಡುವೆ ಆರೋಪಿಯನ್ನು ಸ್ಥಳೀಯರು ವಶಕ್ಕೆ ಪಡೆದು ಹೊಸದುರ್ಗ ಪೊಲೀಸರಿಗೆ ಹಸ್ತಾಂತರಿಸಿದರು. ಆಸ್ಪತ್ರೆ ಅಧಿಕಾರಿಗಳು ಮಂಜೇಶ್ವರ ಶಾಸಕ AKM ಅಶ್ರಫ್ ಅವರಿಗೆ ಘಟನೆಯ ಬಗ್ಗೆ ಮಾಹಿತಿ ನೀಡಿದ್ದರು. ಶಾಸಕರು, ಸ್ಥಳೀಯರು ಹಾಗೂ ಕೌನ್ಸಿಲರ್ಗೆ ಮಾಹಿತಿ ನೀಡಿದ್ದು ಆರೋಪಿಯನ್ನು ಬಂಧಿಸುವಲ್ಲಿ ಸಹಕಾರಿಯಾಯಿತು. ನ್ಯೂಸ್ ಬ್ಯೂರೋ, ಕಾಞಂಗಾಡ್. ಉಕ್ಕಿನಡ್ಕದ ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ಬ್ಯಾಚ್ನ MBBS ಪ್ರವೇಶ ಸಮಾರಂಭ ನಡೆಯಿತು. ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಉದ್ಘಾಟಿಸಿದರು. ಅಖಿಲ ಭಾರತ ರ್ಯಾಂಕ್ ಪಟ್ಟಿಯಿಂದ 7 ಜನರು ಹಾಗೂ ರಾಜ್ಯ ಪಟ್ಟಿಯಿಂದ 33 ಜನರು ಪ್ರವೇಶ ಪಡೆದಿದ್ದಾರೆ. ಉಕ್ಕಿನಡ್ಕದ ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಮೊದಲ ಬ್ಯಾಚ್ನ MBBS ಪ್ರವೇಶ ಸಮಾರಂಭ ನಡೆಯಿತು. ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಉದ್ಘಾಟಿಸಿದರು. ಕಾಸರಗೋಡಿನ ಆರೋಗ್ಯ ಕ್ಷೇತ್ರಕ್ಕೆ ಇದು ಐತಿಹಾಸಿಕ ಕ್ಷಣ ಎಂದು ಸಚಿವರು ಹೇಳಿದರು. പുതിയ ചരിത്രമാണ്. ഞാൻ ആദ്യമൊക്കെ ഇവിടെ വരുമ്പോൾ ഞാൻ കേട്ടിരുന്ന ഒരു ചോദ്യം, എന്താ കാസർഗോഡ് ജില്ല കേരളത്തിലല്ലേ? കാസർഗോഡ് ജില്ലയിൽ എന്ന് നമുക്കൊരു മെഡിക്കൽ കോളേജ് സാധ്യമാകും? കേരളത്തിൻ്റെ ആരോഗ്യ മേഖല ഇനി എങ്ങനെ മുന്നോട്ട് എന്ന ചോദ്യത്തിൻ്റെ ഉത്തരമാണ് നമ്മുടെ മുന്നിൽ നാം കാണുന്നതും നമ്മൾ ഒന്നിച്ച് എല്ലാവരും ചേർന്ന് സാക്ഷാത്കരിച്ചിരിക്കുന്നു. ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು 4 ತಿಂಗಳೊಳಗೆ ಪ್ರಾರಂಭಿಸಲಾಗುವುದು ಹಾಗೂ ಎಂಡೋಸಲ್ಫಾನ್ ಸಂತ್ರಸ್ತರಿಗಾಗಿ ಕೇರಳದ ಅತ್ಯುತ್ತಮ ಸ್ಪೆಷಾಲಿಟಿ ಸೆಂಟರ್ ಅನ್ನು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ ಪ್ರಾರಂಭಿಸಲಾಗುವುದೆಂದು ಸಚಿವರು ಹೇಳಿದರು. ವೈದ್ಯಕೀಯ ಕಾಲೇಜು ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಶಾಸಕ ನೆಲ್ಲಿಕುನ್ನು ಅಧ್ಯಕ್ಷತೆ ವಹಿಸಿದರು. ಸಂಸದ ರಾಜಮೋಹನ್ ಉಣ್ಣಿತಾನ್ ಮುಖ್ಯ ಅತಿಥಿಯಾಗಿದ್ದರು. ವೈದ್ಯಕೀಯ ಶಿಕ್ಷಣ ನಿರ್ದೇಶಕ KV ವಿಶ್ವನಾಥನ್ ವರದಿ ಮಂಡಿಸಿದರು. ಸಾರ್ವಜನಿಕ ಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದರು. ಜಿಲ್ಲಾಧಿಕಾರಿ K. ಇಂಬಶೇಖರ್ ಸ್ವಾಗತಿಸಿ ಸರ್ಕಾರಿ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲೆ PS ಇಂದು ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. MDMA ಸಹಿತ ಅಣಂಗೂರು ನಿವಾಸಿ ಪೊಲೀಸರ ವಶಕ್ಕೆ, ಮೊಹಮ್ಮದ್ ರಿಯಾಜ್ ಎಂಬಾತನನ್ನಾಗಿದೆ ಮನೆಯಲ್ಲಿ ಸಂಗ್ರಹಿಸಿಟ್ಟಿದ್ದ ಮಾದಕ ವಸ್ತುವಿನೊಂದಿಗೆ ವಶಕ್ಕೆ ಪಡೆಯಲಾಗಿರುವುದು. ಮನೆಯಲ್ಲಿ MDMA ಸಂಗ್ರಹಿಸಿಡಲಾಗಿದೆ ಎಂಬ ಗೌಪ್ಯ ಮಾಹಿತಿಯ ಆಧಾರದ ಮೇಲೆ ಬಳಕೆ ಹಾಗೂ ಮಾರಾಟಕ್ಕಾಗಿ ಸಂಗ್ರಹಿಸಿ ಇರಿಸಿದ್ದ 11.91 ಗ್ರಾಂ MDMA ಕಾಸರಗೋಡು ಪೊಲೀಸರು ವಶಪಡಿಸಿಕೊಂಡರು. ಅಣಂಗೂರು ನಿವಾಸಿ ಮೊಹಮ್ಮದ್ ರಿಯಾಜ್ AA ಎಂಬಾತನನ್ನು ಡ್ರಗ್ಸ್ನೊಂದಿಗೆ ವಶಕ್ಕೆ ಪಡೆಯಲಾಗಿದೆ. ಆರೋಪಿಯ ಕೋಣೆಯಲ್ಲಿ ಸಿಗರೆಟ್ ಪ್ಯಾಕೆಟ್ಗಳಲ್ಲಿ ಸಂಗ್ರಹಿಸಿ ಇರಿಸಿದ ರೀತಿಯಲ್ಲಾಗಿದೆ ಡ್ರಗ್ಸ್ ಪತ್ತೆಯಾಗಿರುವುದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ BV ವಿಜಯ್ ಭರತ್ ರೆಡ್ಡಿ ಅವರ ಸೂಚನೆಯ ಮೇರೆಗೆ ಕಾಸರಗೋಡು SP ನಂದಗೋಪನ್ M ಮೇಲ್ನೋಟದಲ್ಲಿ, ಇನ್ಸ್ಪೆಕ್ಟರ್ ನಳಿನಾಕ್ಷನ್ P ನೇತೃತ್ವದಲ್ಲಿ SI ಅನ್ಸಾರ್ N, ಪ್ರೊಬೇಷನ್ ಸಬ್ ಇನ್ಸ್ಪೆಕ್ಟರ್ ಮೌಶಮಿ, SI ರಾಜನ್,
ಎಸ್ಸಿಪಿಒ ಲಿನೀಶ್ ಪಿವಿ, ಗುರುರಾಜ ಎ, ಸಿಪಿಒ ಜೇಮ್ಸ್ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಂಡದಿಂದ ಆರೋಪಿಯನ್ನು ಯಶಸ್ವಿಯಾಗಿ ಬಂಧಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ರೈಲಿನಿಂದ ಹೈದರಾಬಾದ್ ನಿವಾಸಿ ವ್ಯಕ್ತಿಯೊಬ್ಬರ ಚಿನ್ನದ ಹಾರ, ಬಳೆ, ವಾಚ್, ಐಫೋನ್ ಚಾರ್ಜರ್, ಹಣ ಎಂಬಿವುಗಳಿದ್ದ ಹ್ಯಾಂಡ್ ಬ್ಯಾಗ್ ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಆರೋಪಿ ವಶಕ್ಕೆ. ತಿರುವನಂತಪುರ ನೆಡುಮಂಗಾಡ್ ಆನಾಡ್ ನಿವಾಸಿ ಅಶ್ವಿನ್ ಎಂಬಾತನನ್ನಾಗಿದೆ ಕಾಸರಗೋಡು ರೈಲ್ವೆ ಪೊಲೀಸರು ವಶಕ್ಕೆ ಪಡೆದಿರುವುದು. ಆಗಸ್ಟ್ 26ರಿಂದ 27ರ ನಡುವೆ ಕಾಚಿಗುಡ್ಡೆ ಮುರುಡೇಶ್ವರ ರೈಲಿನಲ್ಲಾಗಿದೆ ಕಳ್ಳತನ ನಡೆದಿರುವುದು. ರೈಲಿನಿಂದ ಮಹಿಳೆಯೊಬ್ಬರ 30 ಗ್ರಾಂ ತೂಕವಿರುವ ಚಿನ್ನದ ಸರ, 12 ಗ್ರಾಂ ತೂಕವಿರುವ ಚಿನ್ನದ ಬಳೆಯು, ಫಾಸ್ಟ್ ಟ್ರ್ಯಾಕ್ ವಾಚ್, ಐಫೋನ್ ಚಾರ್ಜರ್, 1050 ರೂಪಾಯಿಗಳಿದ್ದ ಹ್ಯಾಂಡ್ ಬ್ಯಾಗನ್ನು ಅಪಹರಿಸಿದ ತಿರುವನಂತಪುರ ನೆಡುಮಂಗಾಡು ಆಂಗಾಡು ಮೂಲದ ಅಶ್ವಿನ್ ಎಂಬಾತನನ್ನು ಕಾಸರಗೋಡು ರೈಲ್ವೆ ಪೊಲೀಸರು ಬಂಧಿಸಿದ್ದಾರೆ. ಇದೇ ರೀತಿಯಾದ ಮತ್ತೊಂದು ಪ್ರಕರಣದಲ್ಲಿ ತಿರುವನೆಲ್ವೇಲಿ ರೈಲ್ವೆ ಪೊಲೀಸ್ ಇಡುಕಿಯಿಂದ ಯುವಕನನ್ನು ಬಂಧಿಸಿದ್ದಾರೆ. ಈ ಮಾಹಿತಿ ಲಭಿಸಿದ ಬಳಿಕ ಕಾಸರಗೋಡು ರೈಲ್ವೆ ಪೊಲೀಸರು ತಿರುವನೆಲ್ವೇಲಿ ತಲುಪಿ ಜೈಲಿನಿಂದ ಕಸ್ಟಡಿಗೆ ತೆಗೆದು ಕಾಸರಗೋಡಿಗೆ ತಲುಪಿಸಿ ಆ ಬಳಿಕ ವಿಚಾರಣೆ ನಡೆಸಿದರು. ಕದ್ದ ಚಿನ್ನಾಭರಣಗಳನ್ನು ತ್ರಿಶೂರಿನ ಆಭರಣ ಅಂಗಡಿಯೊಂದರಲ್ಲಿ ಮಾರಾಟ ಮಾಡಿರುವುದು ಕಂಡುಬಂದಿದೆ. ಕಳೆದ ಆಗಸ್ಟ್ 26 ಮತ್ತು 27ರ ನಡುವೆ ಕಾಚಿಗುಡ್ಡೆಯಿಂದ ಮುರುಡೇಶ್ವರಕ್ಕೆ ಹೋಗುವ ರೈಲಿನಲ್ಲಿ ಯುವಕ ಕಳ್ಳತನ ಮಾಡಿದ್ದಾನೆ. ರೈಲಿನ B4 ಕೋಚಿನಲ್ಲಿ ಉಡುಪಿಗೆ ಪ್ರಯಾಣಿಸುತ್ತಿದ್ದ ಹೈದರಾಬಾದ್ ನಿವಾಸಿ ಮಹಿಳೆಯೊಬ್ಬರು ಕಳ್ಳತನದ ಬಗ್ಗೆ ತಿಳಿದ ಕೂಡಲೇ ಕಾಸರಗೋಡು ರೈಲ್ವೆ ಪೊಲೀಸರಿಗೆ ದೂರು ನೀಡಿದ್ದಾರೆ. SHO ರಿಜಿಕುಮಾರ್ ನೇತೃತ್ವದಲ್ಲಿ ASI ವೇಣುಗೋಪಾಲ್, ಸೀನಿಯರ್ ಸಿವಿಲ್ ಆಫೀಸರ್ಗಳಾದ ವಿಪಿನ್ ಮ್ಯಾಥ್ಯೂ, ಸುಧೀಶ್, ಸುಶಾಂತ್ ಮುಂತಾದವರನ್ನೊಳಗೊಂಡ ತಂಡವಾಗಿದೆ ಆರೋಪಿಯನ್ನು ವಶಕ್ಕೆ ಪಡೆದಿರುವುದು. ಆರೋಪಿಯ ವಿರುದ್ಧ ವಿವಿಧ ಪೊಲೀಸ್ ಸ್ಟೇಷನ್ಗಳಲ್ಲಿ 10ಕ್ಕಿಂತ ಅಧಿಕ ಕಳ್ಳತನದ ಕೇಸು ಇದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತೃಕ್ಕರಿಪುರ ತಂಗಯಂ ವಾಸ್ತುರತ್ನ ಕುಲಪತಿ ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯರಿಗೆ ರಾಷ್ಟ್ರೀಯ ಗೌರವವಾದ ಶ್ರೇಷ್ಠ ಸೇವಾರತ್ನ ಪ್ರಶಸ್ತಿ ಲಭಿಸಿತು. ಪಾಲಕ್ಕಾಡ್ನ ಬೆಸ್ಟ್ ಡೀಡ್ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ನೀಡುವ ಪ್ರಶಸ್ತಿ ಕಣ್ಣೂರು, ಕಾಸರಗೋಡು ಜಿಲ್ಲೆಗಳ ವ್ಯಕ್ತಿಗೆ ಲಭಿಸುತ್ತಿರುವುದು ಇದೇ ಮೊದಲು. ನಿಸ್ವಾರ್ಥ ಸಾಮಾಜಿಕ ಜೀವ ಕಾರುಣ್ಯ ಕ್ಷೇತ್ರಗಳಲ್ಲಿ ವಾಸ್ತುಶಾಸ್ತ್ರ, ತಾಂತ್ರಿಕ ವಾಸ್ತುಶಾಸ್ತ್ರ ಕ್ಷೇತ್ರಗಳಲ್ಲಿನ ಶ್ರೇಷ್ಠತೆಯನ್ನು ಗುರುತಿಸಿ ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯ ಶ್ರೇಷ್ಠ ಸೇವಾರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕಳೆದ ದಿನ ಆರೋಗ್ಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆಯಾದ ಪಾಲಕ್ಕಾಡ್ ಕ್ಯಾಂಪಸ್ನಲ್ಲಿ ನಡೆದ ಸಮಾರಂಭದಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಕಾರ್ಯಕರ್ತ ಮತ್ತು ಕಾನೂನು ಮತ್ತು ನರವಿಜ್ಞಾನದಲ್ಲಿ ಗೌರವ ಡಾಕ್ಟರೇಟ್ ಪಡೆದ ಪ್ರೊಫೆಸರ್ ಡಾಕ್ಟರ್ ಸುರೇಶ್ ಕೆ ಗುಪ್ತನಿಲ್ ಅವರಿಂದ ಪ್ರಶಸ್ತಿಯನ್ನು ಪಡೆದರು. ಸನಾತನ ಇಲ್ಲಂ ವಾಸ್ತು ರತ್ನ ಕುಲಪತಿ ಬ್ರಹ್ಮಶ್ರೀ ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯ 15ನೇ ವಯಸ್ಸಿನಲ್ಲಿ ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಲು ಪ್ರಾರಂಭಿಸಿದರು. ಬ್ಲಾತೂರು ವಾಚಸ್ಪತಿ ಗೋವಿಂದನ್ ಮೇಲಾಸರಿ ಅವರಿಂದ ವಾಸ್ತುಶಾಸ್ತ್ರವನ್ನು ಅಧ್ಯಯನ ಮಾಡಿದರು. ನಂತರ ಅವರು 15 ಗುರುಗಳಿಂದ ತಮ್ಮ ವೇದಾಧ್ಯಯನವನ್ನು ಪೂರ್ಣಗೊಳಿಸಿದರು. ದೇವಪೂಜೆಗೆ ಸಂಬಂಧಿಸಿದ ಅಗ್ನಿಗೋತ್ರಿಯೂ ಕೂಡ ಆಗಿದ್ದಾರೆ. ತಮಿಳ್ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪಡೆದ ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯ ವಾಸ್ತುಶಾಸ್ತ್ರ, ತಾಂತ್ರಿಕ ವಾಸ್ತುಶಾಸ್ತ್ರಂ, ನಿತ್ಯ ನೈಮಿಕ ಅನುಷ್ಠಾನ ಕಾರ್ಯಗಳು ಕಲಿಸಲಾಗುವ ಭಾರತೀಯ ವಾಸ್ತುಶಾಸ್ತ್ರ ಮಂಡಲದ ಅಂಗೀಕಾರದೊಂದಿಗೆ ಗುರುಕುಲ ವಿದ್ಯಾಲಯಂ ನಡೆಸುತ್ತಿದ್ದಾರೆ. ವಿಶೇಷ ಚೇತನರಿಗೆ ಕಣ್ಣೂರು ಕೇಂದ್ರವಾಗಿ ಕಾರ್ಯನಿರ್ವಹಿಸುವ ತಿರುಮಲ ಸಿನಾನ್ ವಿಭಿನ್ನ ಸಾಮರ್ಥ್ಯವುಳ್ಳ ಮಕ್ಕಳ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರು ಕೂಡ ಆಗಿದ್ದಾರೆ. 3.5 ದಶಕಗಳಿಂದ ಕಲಾ ಕ್ಷೇತ್ರದಲ್ಲಿ ಸಕ್ರಿಯರಾಗಿರುವ ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯ ನೂರಾರು ವೇದಿಕೆಗಳಲ್ಲಿ ಪ್ರಮುಖ ವ್ಯಕ್ತಿಗಳೊಂದಿಗೆ ತಬಲ ನುಡಿಸುತ್ತಿದ್ದಾರೆ. ಪತ್ನಿ TP ಮಂಜುಳಾ, ಮಗಳು ಸೋನುಜಾ ಅಭಿಜಿತ್ ನೃತ್ಯ ಶಿಕ್ಷಕಿ, ಮಗ ಸುಜನೇಶ್ ಅಬುದುಬೈಯಲ್ಲಿ ಎಲೆಕ್ಟ್ರಾನಿಕ್ ಇಂಜಿನಿಯರ್. ವಾಸ್ತುಶಿಲ್ಪ, ಕಲಾತ್ಮಕ ಕ್ಷೇತ್ರಕ್ಕೂ ಜೀವಕಾರುಣ್ಯ ಕ್ಷೇತ್ರಗಳಿಗೂ ಕುಟುಂಬವು ಸಂಪೂರ್ಣ ಬೆಂಬಲ ನೀಡುತ್ತದೆ. ವಾಸ್ತುಶಿಲ್ಪ, ಕಲಾತ್ಮಕ ಕ್ಷೇತ್ರಕ್ಕೂ ಜೀವಕಾರುಣ್ಯ ಕಾರ್ಯಗಳಿಗೂ ಕುಟುಂಬವು ಸಂಪೂರ್ಣ ಬೆಂಬಲ ನೀಡುತ್ತದೆ ಎಂದು ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯ ಹೇಳಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಒಡೆಯನ್ಚಾಲ್ನಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣ ಕಮ್ ಶಾಪಿಂಗ್ ಕಾಂಪ್ಲೆಕ್ಸ್ ಅನ್ನು ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಉದ್ಘಾಟಿಸಿದರು. ಕಾಂಪ್ಲೆಕ್ಸ್ ಅನ್ನು 8 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಲಾಗಿದ್ದು 43 ಅಂಗಡಿಗಳನ್ನು ಹೊಂದಿದೆ. ಕೋಡಂ ಬೇಲೂರು ಗ್ರಾಮ ಪಂಚಾಯತಿನ ಒಡೆಯನ್ಚಾಲ್ನಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಯೋಜನೆ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂರ್ಣಗೊಂಡಿರುವ ಶಾಪಿಂಗ್ ಕಾಂಪ್ಲೆಕ್ಸ್ 43 ಅಂಗಡಿಗಳನ್ನು ಹೊಂದಿದೆ. ಕಾಸರಗೋಡಿನ 4 ಪ್ರಧಾನ ರಸ್ತೆಗಳನ್ನು ಸಂಧಿಸುವ ಪ್ರದೇಶವಾಗಿದೆ ಒಡೆಯನ್ಚಾಲ್. ಇಂತಹ ಯೋಜನೆ ಇಲ್ಲಿ ಪೂರ್ಣಗೊಂಡಾಗ ಈ ಪ್ರದೇಶದ ಅಭಿವೃದ್ಧಿಗೆ ಮತ್ತು ಹತ್ತಿರದ ಪ್ರದೇಶಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸಲು ಇದು ಉಪಯುಕ್ತವಾಗಲಿದೆ. ಈ ಯೋಜನೆಗೆ 2019ರಲ್ಲಿ ಶಿಲಾನ್ಯಾಸ ಮಾಡಲಾಗಿತ್ತು. ಈ ಮಧ್ಯೆ ಕೋವಿಡ್ ಸೇರಿದಂತೆ ಇತರ ಬಿಕ್ಕಟ್ಟುಗಳು ಪ್ರಾರಂಭವಾಗಿದ್ದವು. ಆದರೆ ಈಗ ಅವೆಲ್ಲವನ್ನು ನಿವಾರಿಸಿ ಶಾಪಿಂಗ್ ಕಾಂಪ್ಲೆಕ್ಸ್ ಮತ್ತು ಬಸ್ ನಿಲ್ದಾಣದ ಮೊದಲ ಹಂತವು ಪೂರ್ಣಗೊಂಡಿದೆ. ಈ ಯೋಜನೆಯು ಸಾರಿಗೆ ವ್ಯವಸ್ಥೆಯನ್ನು ಸುಧಾರಿಸುವುದಲ್ಲದೆ ಪಂಚಾಯತಿನ ಆದಾಯವನ್ನು ಹೆಚ್ಚಿಸುತ್ತದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಒಡೆಯನ್ಚಾಲ್ನಲ್ಲಿರುವ ಕೋಡಂ ಬೇಲೂರು ಗ್ರಾಮ ಪಂಚಾಯತ್ ಶಾಪಿಂಗ್ ಕಾಂಪ್ಲೆಕ್ಸ್ ನಾಡಿಗೆ ಸಮರ್ಪಿಸಿ ಆ ಬಳಿಕ ಮಾತನಾಡಿದರು. ഇവിടെ നല്ല രീതിയിൽ
വീട് പൂർത്തീകരിച്ച പഞ്ചായത്താണ് കോടമ്പേളൂർ പഞ്ചായത്ത് എന്നത് നേരത്തെ സ്വാഗത ഭാഷണത്തിൽ തന്നെ പ്രസിഡന്റ് ചൂണ്ടിക്കാണിക്കുകയുണ്ടായി. ಕೋಡಂ ಬೇಲೂರು ಗ್ರಾಮ ಪಂಚಾಯತ್ ಹಾಗೂ ಕಾಸರಗೋಡು ಜಿಲ್ಲೆಯು ಬಡತನ ಮುಕ್ತ ಗುರಿಯನ್ನು ಹೊಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. 8 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಈ ಕಾಂಪ್ಲೆಕ್ಸ್ 43 ಅಂಗಡಿಗಳನ್ನು ಹೊಂದಿದ್ದು, ಕಾಸರಗೋಡಿನ ಪ್ರಧಾನ 4 ರಸ್ತೆಗಳು ಸಂಧಿಸುವ ಪ್ರದೇಶದಲ್ಲಾಗಿದೆ ಸ್ಥಾಪಿಸಲಾಗಿರುವುದು. ಇಂತಹ ಒಂದು ಯೋಜನೆ ಈ ನಾಡಿನಲ್ಲಿ ಸ್ಥಾಪನೆಯಾಗಿರುವುದರಿಂದ ಸಾರಿಗೆ ಸಂಪರ್ಕ ಸೇರಿದಂತೆ ಅನೇಕ ರಂಗದಲ್ಲಿ ಗಣನೀಯ ಬದಲಾವಣೆಯೊಂದಿಗೆ ನಾಡಿಗೆ ಉಪಯುಕ್ತವಾಗಲಿದೆ. 2019ರಲ್ಲಿ ಈ ಯೋಜನೆ ಶಿಲಾನ್ಯಾಸ ಮಾಡಲಾಗಿತ್ತು. ಪಂಚಾಯತ್ ಆದಾಯವನ್ನು ಕೂಡ ಈ ಯೋಜನೆಯು ಹೆಚ್ಚಿಸಲು ಸಹಕಾರಿಯಾಗಿದೆ. ಶಾಸಕ ಇ ಚಂದ್ರಶೇಖರ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಶಾಸಕ ಎಂ ರಾಜಗೋಪಾಲ್, ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಪಿ ಬೇಬಿ ಬಾಲಕೃಷ್ಣನ್, ಜಿಲ್ಲಾಧಿಕಾರಿ ಇ ಇಂಬಶೇಖರ್, ಪರಪ್ಪ ಬ್ಲಾಕ್ ಪಂಚಾಯತ್ ಪ್ರೆಸಿಡೆಂಟ್ ಎಂ ಲಕ್ಷ್ಮಿ, ವೈಸ್ ಪ್ರೆಸಿಡೆಂಟ್ ಕೆ ಭೂಪೇಶ್ ಮುಂತಾದವರು ಮಾತನಾಡಿದರು. ಕೋಡಂ ಬೇಲೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಪಿ ಶ್ರೀಜಾ ಸ್ವಾಗತಿಸಿ ಗ್ರಾಮ ಪಂಚಾಯತ್ ಕೋಶಾಧಿಕಾರಿ ಎಸ್ ಟಿ ವಿಪಿನ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಒಡೆಯಂಚಾಲ್. ಪಡನ್ನ ಶರಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಆಯೋಜಿಸಲಿರುವ ಮೊದಲ ಘಟಿಕೋತ್ಸವ ಸಮಾರಂಭದ ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪಡನ್ನ ಎಡಚಾಕೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕಣ್ಣೂರು ವಿಶ್ವವಿದ್ಯಾಲಯದ ಮಾಜಿ ರಿಜಿಸ್ಟ್ರಾರ್ ಡಾಕ್ಟರ್ ಬಾಲಚಂದ್ರನ್ ಕೀರೋತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. 2003ರಲ್ಲಿ ಪಡನ್ನದಲ್ಲಿ ಸ್ಥಾಪಿಸಲಾದ ಶರಫ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್ ಮೊದಲ ಘಟಿಕೋತ್ಸವ ಸಮಾರಂಭವನ್ನು ಆಯೋಜಿಸುತ್ತಿದೆ. ಅಕ್ಟೋಬರ್ 4ರಂದು ಪಡನ್ನ ಎಡಚಾಕೆಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಕಣ್ಣೂರು ವಿಶ್ವವಿದ್ಯಾಲಯದ ಮಾಜಿ ರಿಜಿಸ್ಟ್ರಾರ್ ಡಾಕ್ಟರ್ ಬಾಲಚಂದ್ರನ್ ಕೀರೋತ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. 110 ವಿದ್ಯಾರ್ಥಿಗಳು ತಮ್ಮ PG/UG ಪದವಿ ಪ್ರಮಾಣ ಪತ್ರಗಳನ್ನು ಸ್ವೀಕರಿಸಲಿದ್ದಾರೆ. ಇದುವರೆಗೆ ಕಾಲೇಜಿನಿಂದ ಸುಮಾರು 4000 ವಿದ್ಯಾರ್ಥಿಗಳು 7 ಕೋರ್ಸ್ಗಳಲ್ಲಿ ಪದವಿ ಪಡೆದಿದ್ದಾರೆ. ಪಠ್ಯಕ್ರಮದ ಭಾಗವಾಗಿ ಆ್ಯಡ್ ಆನ್ ಕೋರ್ಸ್ಗಳು, ವಿಶೇಷ ತರಬೇತಿ, ವಿಚಾರ ಸಂಕಿರಣಗಳು, ಕ್ಷೇತ್ರ ಕಾರ್ಯಗಳು ಇತ್ಯಾದಿಗಳನ್ನು ವಿದ್ಯಾರ್ಥಿಗಳಿಗೆ ಒದಗಿಸಲಾಗುತ್ತಿದೆ. ಅಕ್ಟೋಬರ್ 4ರಂದು ನಡೆಯಲಿರುವ ಪದವಿ ಪ್ರದಾನ ಸಮಾರಂಭದಲ್ಲಿ KSMA ರಾಜ್ಯಾಧ್ಯಕ್ಷ MPA ರಹೀಂ, ಶಿಕ್ಷಣ ತಜ್ಞ ಡಾಕ್ಟರ್ KK ಜೌಹರ್ ಹಾಗೂ ಇತರರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಸಮಾರಂಭದಲ್ಲಿ ಉನ್ನತ ಶೈಕ್ಷಣಿಕ ಗುಣಮಟ್ಟವನ್ನು ಸಾಧಿಸಿದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ವಿತರಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. കുറച്ച് വർഷങ്ങളായിട്ട് ഇത്തരത്തിലുള്ളൊരു ഗ്രാജുവേഷൻ സെറമണി ആരംഭിക്കുന്നതിനുള്ള തയ്യാറെടുപ്പുകളുമായി മുന്നോട്ട് പോകുമ്പോഴും പലപ്പോഴും ഞങ്ങൾക്ക് ഈ പറയുന്ന പാസ് ഔട്ട് അല്ലെങ്കിൽ ഇങ്ങനെയുള്ള സമയത്ത് സംഘടിപ്പിക്കണമെന്ന് തോന്നിയിട്ടുണ്ടെങ്കിൽ പലപ്പോഴും ആ സമയത്ത് ഒരുപക്ഷെ കുട്ടികൾ പല കോഴ്സുകളിലോ അല്ലെങ്കിൽ മറ്റുള്ള രാജ്യങ്ങളിലും പോകുന്നുണ്ട്. അങ്ങനെയുള്ള ഒരു സമയക്രമം കൂടി ഞങ്ങൾക്ക് കഴിഞ്ഞിട്ടില്ല. എന്നിരുന്നാൽ ഈ വർഷം അത് എല്ലാവരുടെയും പ്രത്യേകിച്ച് വിദ്യാർത്ഥികളെ ഓരപ്പെടുത്തുകൊണ്ട് അവരുടെ സമയം കൂടി നോക്കിയിട്ടാണ് ഇത്തരത്തിലുള്ള ഒരു ಗ್ರಾಜುಯೇಷನ್ ಸೆರೆಮನಿ ನೀಡುವಾಗ. ಸುದ್ದಿಗೋಷ್ಠಿಯಲ್ಲಿ ಶರಫ್ ಕಾಲೇಜಿನ ವ್ಯವಸ್ಥಾಪಕ VKP ಅಶ್ರಫ್, ಕಾರ್ಯದರ್ಶಿ BS ಮೊಹಮ್ಮದ್ ಶರೀಫ್, ಕೋಶಾಧಿಕಾರಿ KMC ತಾಜುದ್ದೀನ್, ಅಕಾಡೆಮಿಕ್ ಕೋಆರ್ಡಿನೇಟರ್ P ತಾಜುದ್ದೀನ್ ಹಾಗೂ ಮ್ಯಾನೇಜ್ಮೆಂಟ್ ಸ್ಟಡೀಸ್ ವಿಭಾಗದ ಮುಖ್ಯಸ್ಥ P ಸಿಂಧು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಸಾರ್ವಜನಿಕ ಪ್ರದೇಶ ಶುಚೀಕರಣ ಕಾರ್ಯಕ್ಕೆ ಭಾರೀ ಮಳೆಯೂ ಸಹ ಅಡ್ಡಿಯಾಗಲು ಸಾಧ್ಯವಿಲ್ಲವೆಂದು ಸಾಬೀತುಪಡಿಸುತ್ತಿದ್ದಾರೆ ತೃಕ್ಕರಿಪುರ ಈಯಕ್ಕಾಡು ಮಹಾತ್ಮ ಸಾಂಸ್ಕೃತಿಕ ವೇದಿಯ ಕಾರ್ಯಕರ್ತರು. ಈಯಕ್ಕಾಡು ಗ್ರಂಥಾಲಯದಿಂದ ಟ್ರಾನ್ಸ್ಫಾರ್ಮ್ ಜಂಕ್ಷನ್ನವರೆಗಿನ ರಸ್ತೆ ಬದಿಯ ಕಾಡು ಬಳ್ಳಿಗಳನ್ನು ತೆರವುಗೊಳಿಸಲಾಯಿತು. ಸಾರ್ವಜನಿಕ ಪ್ರದೇಶಗಳನ್ನು ಶುಚಿಗೊಳಿಸುವ ಕಾರ್ಯಗಳಿಗೆ ಭಾರೀ ಮಳೆ ಸಹ ಅಡ್ಡಿಯಾಗಲು ಸಾಧ್ಯವಿಲ್ಲವೆಂದು ಸಾಬೀತುಪಡಿಸುತ್ತಿದ್ದಾರೆ ತ್ರಿಕರಿಪುರ ಈಯಕ್ಕಾಡು ಮಹಾತ್ಮ ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕರ್ತರು. ಈಯಕ್ಕಾಡು ಗ್ರಂಥಾಲಯದಿಂದ ಟ್ರಾನ್ಸ್ಫಾರ್ಮರ್ ಜಂಕ್ಷನ್ವರೆಗಿನ ರಸ್ತೆ ಬದಿಯ ಕಾಡು ಬಲ್ಲೆಗಳನ್ನು ಅವರು ತೆರವುಗೊಳಿಸಿದರು. ಗಾಂಧಿ ಜಯಂತಿಯಂದು ರಸ್ತೆ ಬದಿಯನ್ನು ಸ್ವಚ್ಛಗೊಳಿಸುತ್ತಿದ್ದಾಗ ಈಯಕ್ಕಾಡು ಮಹಾತ್ಮ ಸಾಂಸ್ಕೃತಿಕ ವೇದಿಕೆಯ ಕಾರ್ಯಕರ್ತರಿಗೆ ಭಾರೀ ಮಳೆ ಸವಾಲಾಗಿತ್ತು. ಪ್ರಯತ್ನ ಬಿಡದೆ ಈಯಕ್ಕಾಡು ಗ್ರಂಥಾಲಯದಿಂದ ಟ್ರಾನ್ಸ್ಫಾರ್ಮರ್ ಜಂಕ್ಷನ್ವರೆಗಿನ ರಸ್ತೆ ಬದಿಯಲ್ಲಿರುವ ಅಡೆತಡೆಗಳನ್ನು 3 ಗಂಟೆಗಳ ಸೇವಾ ಕಾರ್ಯದಿಂದ ಸಂಪೂರ್ಣವಾಗಿ ಸ್ವಚ್ಛಗೊಳಿಸಲಾಯಿತು. ಮಹಾತ್ಮ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷ ವಿ ಮನೋಹರನ್, ಕಾರ್ಯದರ್ಶಿ ಕೆ ರಾಮಚಂದ್ರನ್, ಆರ್ ಮಧುಸೂದನ್, ಎಂ ಕೃಷ್ಣಚಂದ್ರನ್, ಕೆ ಮೋಹನನ್, ಆರ್ ದಿನೇಶ್, ಎಂ ಪ್ರಮೋದ್, ಪಿ ದಾಮೋದರನ್ ಮುಂತಾದವರು ನೇತೃತ್ವ ವಹಿಸಿದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಂತ ಪುತ್ರಿಯನ್ನು ತಂದೆಯೋರ್ವ ಲೈಂಗಿಕ ಕಿರುಕುಳ ನೀಡಿ ಗರ್ಭಿಣಿಯಾಗಿಸಿದ ಘಟನೆ, ಆರೋಪಿ ಪೊಲೀಸರ ವಶಕ್ಕೆ. ಕಾಸರಗೋಡು ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಪ್ರವೇಶ ಸಮಾರಂಭ, ಆರೋಗ್ಯ ಸಚಿವೆ ವೀಣಾ ಜಾರ್ಜ್ ಅವರಿಂದ ಉದ್ಘಾಟನೆ. MDMA ಸಹಿತ ಅಣಂಗೂರು ನಿವಾಸಿ ಪೊಲೀಸರ ವಶಕ್ಕೆ, ಮೊಹಮ್ಮದ್ ರಿಯಾಜ್ ಬಂಧಿತ ಆರೋಪಿ. ರೈಲಿನಿಂದ ವ್ಯಕ್ತಿಯೊಬ್ಬರ ಹ್ಯಾಂಡ್ ಬ್ಯಾಗ್ ಕಳ್ಳತನ ಮಾಡಿದ ಪ್ರಕರಣ,
ನೆಡುಮಂಗಾಡ್ ನಿವಾಸಿ ಅಶ್ವಿನ್ ಪೊಲೀಸರ ವಶಕ್ಕೆ. ಕಣ್ಣೂರು ಕಾಸರಗೋಡು ಜಿಲ್ಲೆಗೆ ಮೊದಲ ಶ್ರೇಷ್ಠ ಸೇವಾರತ್ನಂ ಪ್ರಶಸ್ತಿ ತೃಕ್ಕರಿಪುರ ತಂಗಯಂ ಡಾಕ್ಟರ್ ಸೋಮರಾಜ್ ರಾಘವಾಚಾರ್ಯರಿಗೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.